ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ವ್ಲಾಗಲ್ಲಿ ನಿಮಗೆ ರೋಸ್ ಗಾರ್ಡನ್ ತೋರಿಸಿದ್ದೆ, ಊಟಿಯಲ್ಲಿರುವಂತಹ ರೋಸ್ ಗಾರ್ಡನ್. ಹಾಗೆ ರೋಸ್ ಗಾರ್ಡನ್ ನೋಡಿಕೊಂಡು ನಾವಿವಾಗ ದೊಡ್ಡ ಬೆಟ್ಟಕ್ಕೆ ಬರ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಾವು ರೋಸ್ ಗಾರ್ಡನ್ ನೋಡಿಕೊಂಡು ತಕ್ಷಣವೇ ನಾವು ದೊಡ್ಡ ಬೆಟ್ಟಕ್ಕೆ ಬಂದ್ವಿ. ಮತ್ತು 5 ಗಂಟೆ 5:30 ಹಂಗೆ ಕ್ಲೋಸ್ ಮಾಡ್ತಾರಂತೆ ಅಲ್ಲಿ. ಹಾಗಾಗಿ ಬೇಗನೆ ಬಂದ್ವಿ. ಅಂದರೆ ಎಲ್ಲನೂ ಸಹ ಹತ್ತತ್ರ ಆಗುತ್ತೆ ಪ್ಲೇಸಸ್, ಒಂದು 12-13 ಕಿಲೋಮೀಟರ್ಸ್ ಅಷ್ಟೇ. ತುಂಬ ಚೆನ್ನಾಗಿತ್ತು ಇದೂ ಸಹ. ಹಾಗೆ ಹೋಗ್ತಾ ದಾರಿಲಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ, ಬೆಟ್ಟ ಹತ್ತುತ್ತಾ ಇದ್ದೀವಿ. ನೋಡಿ ಆಲ್ರೆಡಿ ನಾವು ಬೆಟ್ಟದ ಹತ್ರ ಬಂದ್ವಿ. ಹಾಗೆ ಈ ರೀತಿಯಾದಂತಹ ಹಲವಾರು ನನ್ನ ಟ್ರಿಪ್ ವ್ಲಾಗ್ಸ್ ಆಗಿರ್ಬೋದು, ಕುಕ್ಕಿಂಗ್ ವ್ಲಾಗ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ, ಮೇಲ್ಗಡೆ ಐ ಕಾರ್ಡು ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ದೊಡ್ಡ ಬೆಟ್ಟ ನೋಡೋಣ. ನಾವು ಮೇಲ್ಗಡೆ ಬಂದ್ವಿ ಪೀಕಿಗೆ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ಇಲ್ಲಿ ಮೋಡನೇ ಕೆಳಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅಂತೂ. ದೊಡ್ಡ ಬೆಟ್ಟ ನೋಡ್ಕೊಂಡ್ಬಿಟ್ಟು ಒಂದಷ್ಟು ಫೋಟೋಸ್ನೆಲ್ಲ ತೊಗೊಂಡ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಇವತ್ತಿನ ದಿನ ಅಂತೂ ತುಂಬಾ ಬೆಳಿಗ್ಗೆಯಿಂದನೂ ಸಹ ತುಂಬಾ ಎಂಜಾಯ್ ಮಾಡಿದ್ವಿ. ಬೆಳಿಗ್ಗೆ ಬಂಡೀಪುರ ಆಗಿರ್ಬೋದು, ಆಮೇಲೆ ಬೊಟಾನಿಕಲ್ ಗಾರ್ಡನ್, ರೋಸ್ ಗಾರ್ಡನ್, ಹಾಗೆ ದೊಡ್ಡ ಬೆಟ್ಟ ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ ನಾವು. ಇದೆಲ್ಲ ಲಾಗ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಯಾವುದು ನೋಡಿಲ್ಲ ಲಾಗ್ನ ಅನ್ನೋದಾದರೆ ಮೇಲ್ಗಡೆ ಐ ಕಾರ್ಡೆಲ್ಲ ಹಾಕಿರ್ತೀನಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ದೊಡ್ಡ ಬೆಟ್ಟ ನೋಡ್ಕೊಂಡ್ಬಿಟ್ಟು ಹಾಗೆ ರೂಮಿಗೆ ಹೋಗ್ತಾ ಇದ್ದೀವಿ. ಈಗ ರೂಮ್ ಬುಕ್ ಮಾಡಿದ್ವಿ ಮೊದಲೇನೆ.
ನಾವು ಲಗೇಜ್ ಎಲ್ಲ ಇಟ್ಟು ರೆಸ್ಟೋರೆಂಟ್ಗೆ ಬರ್ತಾ ಇದ್ದೀವಿ ವಾಪಸ್. ಏಕೆಂದರೆ ಅಲ್ಲಿ ಆಲ್ರೆಡಿ ರೂಮ್ ಹತ್ರ ಇರುವಂಥ ರೆಸ್ಟೋರೆಂಟಲ್ಲಿ ಊಟ ಖಾಲಿಯಾಗಿತ್ತು ಅಂತ ಹೇಳಿದ್ರು. ನಾವು ಬಂದಿದ್ದು 10:30 ಆಗಿಬಿಡ್ತು, ಲೇಟ್ ಆಗಿಬಿಡ್ತು. ಹಾಗಾಗಿ ರೆಸ್ಟೋರೆಂಟಿಗೆ ಬಂದ್ವಿ. ಫ್ರೆಂಡ್ಸ್, ಇವತ್ತಿನ ದಿನ ಹೇಗಿತ್ತು ಅಂತ ಹೇಳಿಬಿಟ್ಟು, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.